ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ ಆದ್ದರಿಂದ ದೇವರಿಗೆ ನೈವೇದ್ಯ ಮಾಡೋಣ ಅಂದ್ಕೊಂಡಿದ್ದೆ. ಯಾವಾಗಲೂ ಕೇಸರಿ ಬಾತು ಪಾಯಸ ಇದೇ ಆಗೋಯ್ತು. ಅದಕ್ಕೆ ಇವತ್ತು ಸ್ವಲ್ಪ ಚೇಂಜಲ್ಲಿ ಅಂತ ಹಲಸಿನ ಹಣ್ಣು ಸಜ್ಜಿಗೆ ಮಾಡೋಣ ಅಂದ್ಕೊಂಡೆ. ಹಲಸಿನ ಹಣ್ಣು ಕಪ್ ತೊಗೊಂಡಿದ್ದೀನಿ, ಬೆಲ್ಲ 1 ಕಪ್ಪು, ಏಲಕ್ಕಿ ಬಾಳೆಹಣ್ಣು ಮತ್ತು 1 ಕಪ್ಪು ತೆಂಗಿನಕಾಯಿ ಮತ್ತು ಇದು ಏಲಕ್ಕಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಇದು. ಏಲಕ್ಕಿ ಬಾಳೆಹಣ್ಣು ಹಾಕ್ಕೊಂಡ್ರೆ ಟೇಸ್ಟು. ಸೊ ಅದನ್ನು ಎಲ್ಲರೂ ಮಾಡ್ತಾರೆ ಮನೆಯಲ್ಲಿ. ನಾನು ಚೇಂಜ್ ಇರಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟು ಇದು ಕೊಬ್ಬರಿ ಹಾಕ್ಕೊಂಬಿಡೋಣ. ಏಲಕ್ಕಿ ಬಾಳೆಹಣ್ಣು ಹಾಕ್ಕೋತಾ ಇದ್ದೀನಿ ಮತ್ತು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ಒಂದೇ ಥರ ಯಾವಾಗಲೂ ಕೇಸರಿ ಬಾತು ಪಾಯಸ ತಿನ್ನೋದು ಬದಲು ಈ ಥರ ಮಾಡ್ಕೊತಿದ್ರೆ ಮಕ್ಕಳು ತಿಂತಾರೆ ಮನೆಯಲ್ಲಿ. ಮೊದಲೇ ಮಕ್ಕಳು ಫ್ರೂಟ್ಸು ಅದು ಇದು ಅಂದರೆ ಸ್ವಲ್ಪ ಅಲರ್ಜಿ ಥರ ಆಡ್ತಾರೆ, ತಿನ್ನಲ್ಲ ಮಕ್ಕಳು. ಜಂಕ್ ಫುಡ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಹಂಗಾಗಿ ನಮ್ಮ ಮನೇಲಿ ಇದೊಂದು ಸ್ವಲ್ಪ ಮಾಡೋಣ ಅಂದ್ಕೊಂಡು ಈ ರೆಸಿಪಿ ಮಾಡೋಣ ಅಂದ್ಕೊಂಡು ಮಾಡಿದೆ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಇದು. ಅಂದರೆ ಸ್ವಲ್ಪ ಇದು ಮಾಡಿದ ತಕ್ಷಣ ತಿನ್ನಬಾರ್ದು. ಇದು ಸ್ವಲ್ಪ ನೆನಿಬೇಕು. ಇದು ಕಾಯಿ ತುರಿ ಬೆಲ್ಲ ಎಲ್ಲ ಚೆನ್ನಾಗಿ ಅದು ರಸ ಹೀರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಡಾಡ್ಕೊಂಡು ತಿನ್ಕೊಂಡು ಓಡಾಡ್ತಾರೆ ಮಕ್ಕಳು ಮನೆಯಿಂದ ಮಾಡಿಕೊಟ್ಟ ಅಂದರೆ. ಫ್ರೆಂಡ್ಸ್, ಸರ್ವಿಂಗ್ ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸಿಂಪಲಾಗಿ ಮಾಡ್ಕೊಬೋದು ಫ್ರೆಂಡ್ಸ್. ಏನು ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ. ಇದಕ್ಕೆ ಬೇಕಂದರೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೋದು. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದೆಲ್ಲ ಆ್ಯಡ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಸದ್ಯಕ್ಕೆ ಅರ್ಜೆಂಟಿಗಂತ ನಾನು ಇದು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ದೇವ್ರ ಮೇಲೆ ಇಟ್ಬಿಟ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ಈಗ ನಾನು ಪೂಜೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ.